ದೊಡ್ಡ ಮನೆ ಮಕ್ಕಳಿಗೆ ಎಲ್ರಿಗೂ ಕೂಡ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ದೊಡ್ಡ ಮನೆಯವರೇ ನಿಮ್ಮನ್ನು ಹುಡ್ಕೊಂಡು ಬಂದು ಕೇಳ್ತಾ ಇದ್ದಾರೆ ಆ ಸಿನಿಮಾ ಪ್ರೊಡ್ಯೂಸ್, ಅಥವಾ ಆ ಮನೆ ಇರ್ತಕ್ಕಂಥ ತೂಕ ಅಥವಾ ಆ ಕಲಾವಿದ ಇರ್ತಕ್ಕಂಥ ಪೊಟೆನ್ಷಿಯಲ್ನ ನೋಡಿ ನೀವು ಸಿನಿಮಾನ ಪ್ರೊಡ್ಯೂಸ್ ಮಾಡ್ಕೊತಾ ಯುವ ನಾನು ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಕ್ಕ ಕತೆ ಸಿಕ್ಕಿದಾಗ ಇವಾಗ ಸೆಟ್ ಆಯಿತು ಮಾಡ್ಬೋದು, ಆ ಟೈಮಲ್ಲಿ ಅವರು ಹುಡುಕ್ತಿದ್ರು ಅದೇ ಥರದ ಒಂದು ಕ್ಯಾರೆಕ್ಟರ್. ಸಂಚಿತ್ಗೆ ನಾವು ಹೇಳ್ದಂಗೆ ವಿವೇಕ್ ಬಂದು ಕತೆ ಹೇಳಾದ್ಮೇಲೆ ಸಂಚಿತ್ ಒಂದು ಸಿನಿಮಾ ಮಾಡೋಣ ಅನ್ನೋದಿತ್ತು. ಯಾಕಂದರೆ ನಮಗೆ ಅವರು ತುಂಬ ಸ್ಟ್ಯಾಂಡೌಟ್ ಆಗೋದು ಒಂದಿಷ್ಟು ಜನ ಕ್ರೌಡಲ್ಲಿ. ಸೊ ಮಾಡಬೇಕು ಅನ್ನೋದು ಯಾವಾಗಲೂ ಒಂದಿತ್ತು. ಈ ಕತೆ ಅವ್ರಿಗೂ ಇಷ್ಟ ಆಗ್ತದೆ ಮಾಡೋಣ. ಅವರು ಏನು ಬಂದು ಕೇಳಲ್ಲ. ಐ ಥಿಂಕ್ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಗೋ ಟು ದಮ್ ಆ್ಯಂಡ್ ಹ್ಯಾವ್ ದ ಸಿನಿಮಾ. ನಾನು ಸಿನಿಮಾ ಮಾಡ್ಕೊಂಡಿದ್ದೆ. ಇಟ್ ಸೋ ಹ್ಯಾಪೆಂಡ್, ಬ್ಯಾಕ್ ಟು ಬ್ಯಾಕ್ ಆಯಿತು ನಮಗೆ ಅಷ್ಟೇ. ಅದು ಒಂದೇನೋ ಒಂದು ಕಡೆ ಇಷ್ಟು ಪ್ರೊಡಕ್ಷನ್ ಹೌಸಸ್ ಬಟ್ ಸಂಚಿತ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ತುಂಬ ಅಂದರೆ ದೊಡ್ಡ ಮಟ್ಟದಲ್ಲೇ ಮಾಡ್ತಿಲ್ಲ. ಆದರೆ ಸಿಂಪಲ್ ಆಗಿ ತೋರಿಸೋಂಥ ಪ್ರಯತ್ನ ಪ್ರೊಡಕ್ಷನ್ ಕಾಸ್ಟ್ಗಳಿತ್ತು, ರಾಯಲ್ ತೋರಿಸ್ಬೋದಾಗಿತ್ತು, ಅಥವಾ ಈ ಕತೆ ಅದರ ಸಿಂಪಲ್ ಲುಕ್ನ ಕಾಸ್ಟ್ ಏನು ಉಳಿದಿಲ್ಲ. ನಮ್ಮ ಪಿಕ್ಚರ್ಗೆ ಏನು ಬೇಕು ಅದು ಕೊಟ್ಟಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಸಿನಿಮಾಗೆ ಏನು ಬೇಕು, ಆ ಕತೆಗೆ ಏನು ಬೇಕು ಅದು ಮಾಡಿದ್ವಿ. ಕತೆನೇ ಪ್ರಮುಖ ಪಾತ್ರದಲ್ಲಿ. ಸೊ ಆ ಸಿನಿಮಾ ಕತೆ ಸಂಚಿತ್ಗೆ ಇಷ್ಟ ಆಗಿದಾಗಲೇ ನಾವು ಮಾಡಿದ್ವಿ. ಈ ಪ್ಲೇ ಒಂದು ವೆರಿ ಕಾಮನ್ ಲೋವರ್ ಮಿಡಲ್ ಕ್ಲಾಸ್ ಹುಡುಗನೇ ಪ್ಲೇ ಮಾಡ್ತಾರೆ. ಸೊ ಆ ಸಿನಿಮಾ ನಾವು ತುಂಬ ಖರ್ಚು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ನೀವು ಗ್ರ್ಯಾಂಡ್ನೆಸ್ ಆಫ್ ಈ ಲೊಕೇಶನ್ ಅಥವಾ ಅದಿಲ್ಲದೆ ಇರ್ಬೋದು. ಅವ್ರದ್ದು ವರ್ಲ್ಡ್ ಏನಿದೆ ಅದು ಸೆಟಪ್ ಮಾಡಿದ್ರು ಖರ್ಚಾಗುತ್ತೆ. ಬಟ್ ಆ ಸಿನಿಮಾಗೆ ಏನು ಬೇಕು 100% ಖರ್ಚು ಮಾಡಿದ್ವಿ. ಎಲ್ಲೂ ಒಂದು ಕಡೆ ಸುಪ್ರಿಯಾನಿಂದ ಆಗಲಿ ಹಾಗೂ KRJ ಆಗಲಿ ಅದನ್ನು ಕಾಸ್ಟ್ ಕಟ್ ಔಟ್ ಮಾಡೋಣ ಏನೂ ಇಲ್ಲ. ಸಿನಿಮಾಗೆ ಏನು ಬೇಕೋ ಅದು ಮಾಡೋಣ. ಸುದೀಪ್ ಸರ್ ಯೂಶ್ವಲಿ ಅವ್ರ ಫ್ರೆಂಡ್ಸ್ ಸಿನಿಮಾಗಳಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಯಾವುದೇ ಇವೆಂಟ್ ಇತ್ತು, ರೀಸೆಂಟಾಗಿ ಚಂದನ್ ಅವ್ರ ಸಿನಿಮಾಗೂ ಈ ಥರ ಎಡಿಟ್ ಮಾಡಿಸು ಅಂತ ಹೇಳಿ ಆ ಸಿನಿಮಾನ ಬೆಟರ್ ಮಾಡಿಸ್ಕೊಟ್ರು ಅಂತ ಹೇಳ್ತಾ ಇದ್ರು ಚಂದನ್ ಅವರು. ಸೊ ಹೊರಗಿನ ಅಂದರೆ ಸ್ನೇಹಿತರ ಸಿನಿಮಾಗೆ ಅಷ್ಟು ಕೇರ್ ತಗೊಳ್ಳೋರು, ನಮ್ಮ ಮನೆ ಹುಡುಗನ ಸಿನಿಮಾಗೆ ತುಂಬಾ ಕೇರ್ ತೊಗೊಂಡಿರ್ತಾರೆ. ಸೊ ನೀವು ಮತ್ತು ಸುದೀಪ್ ಸರ್ ಅಂದರೆ ನೀವು ಪ್ರೊಡ್ಯೂಸರ್ ಆಗಿರೋದ್ರಿಂದ ಡಿಸ್ಕಷನ್ಸ್ ಏನು ನಡೀತಿತ್ತು, ಅಥವಾ ಏನಾದರೂ ಸಜೆಷನ್ ಹೇಳ್ತಿದ್ರಾ ಅವ್ರ ಕಡೆಯಿಂದ? ಸಂಚಿತ್ ಆಗಿರ್ಬೋದು, ನಿಮ್ಗಾಗಿರ್ಬೋದು, ಎಷ್ಟಿದೆ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ಕಾಂಟ್ರಿಬ್ಯೂಷನ್? ತುಂಬ ಹೆಚ್ಚಿಗಿದೆ ಅವ್ರ ಕಾಂಟ್ರಿಬ್ಯೂಷನ್. ಪ್ರತಿಯೊಂದು ಶೆಡ್ಯೂಲ್ ಆದ ತಕ್ಷಣ ನಾವೆಲ್ಲರೂ ಕೂರೋರು ಅವ್ರಿಗೆ. ಯಾಕಂದರೆ ಎಲ್ಲರೂ ಅವ್ರದ್ದೊಂದು ಓಕೆಗೆ ಕಾಯ್ತಾ ಇರ್ತೀವಿ. ಸರಿ ನಾವೆಲ್ಲ ಮಾಡಿದ್ದೀವಿ, ನಮಗೆ ಸಂತೃಪ್ತಿ ಆಯಿತು, ಬಟ್ ಅವ್ರೇನಂತಾರೆ ನೋಡೋಣ. ಯಾಕಂದರೆ ಗೊತ್ತು ಅವ್ರು ಏನೋ ಒಂದು ಸಣ್ಣ ಟ್ವಿಸ್ಟ್ ಆಗಲಿ, ಒಂದು ಸಣ್ಣ ಚೇಂಜ್ ಮಾಡ್ತಾರೆ. ಆ್ಯಂಡ್ ನಮಗೆ ಯಾರಿಗೂ ಅದು ಹೊಳ್ದಿರಲ್ಲ, ಹಿಂಗೂ ಮಾಡ್ಬೋದು ಅಂತ. ಸೊ ಈ ಗಿವ್ ಅಸ್ ಡಿಫ್ರೆಂಟ್ ವೇಸ್ ಆಫ್ ಲುಕಿಂಗ್ ಎಟ್ ದಟ್ ಸೀನ್. ಸೊ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್ಸ್. ಅದರಲ್ಲಿ ವಿವೇಕ್ ಆಲ್ಸೋ ಹ್ಯಾಸ್ ಲರ್ನ್ಡ್ ಅ ಲಾಟ್, ಐ ಶುಡ್ ಸೇ. ನಾವಲ್ಲದೆ ವಿವೇಕ್ ಯಾವಾಗಲೂ ನನಗೆ 2-3 ಸತಿ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ಸಚ್ ಅ ಗುಡ್ ಆಪರ್ಚುನಿಟಿ, ನನಗೆ ಎಷ್ಟು ಕಲಿಬೋದು ಈ ಮನುಷ್ಯನ ಹತ್ರ ಅಂತ. ಸೊ ನಮ್ಮ ಮನೇಲಿ ಇರೋದಕ್ಕೆ ನಮ್ಗೆ ಅನುಕೂಲ ಆಯಿತು, ಎಲ್ಲದಕ್ಕೂ ಓಡೋಗ್ತಾ ಇದ್ದೀವಿ ಹತ್ರ. ತುಂಬ ಒಳ್ಳೆ ಇನ್ಪುಟ್ಸ್ ಕೊಟ್ಟಿದ್ದಾರೆ, ತುಂಬ ಸಕ್ಕತ್ತಾಗಿ ಬಂದಿದೆ ಫಿಲಮ್. ಸೊ ಅದರಲ್ಲಿ ಅವ್ರದ್ದೊಂದು ದೊಡ್ಡ ಕೈ ಇದೆ. ಸುದೀಪ್ ಸರ್ 2 ದಿನ ಸೆಟ್ಟಿಗೆ ಬಂದಿದ್ರು ಅಂತ ನೀವು ಹೇಳಿದ್ರಿ. ಸೊ ಡೆಫಿನೆಟ್ಲಿ ಅವತ್ತು ಸಂಚಿತ್ ಅವ್ರ ಸೀನ್ ಇದ್ದೇ ಇರುತ್ತೆ. ಸೊ ಆ ಮೂಮೆಂಟ್ ಹೆಂಗಿತ್ತು ಸಂಚಿತ್ ಅವ್ರಿಗೆ? ಅವರು ಯಾವ ಸೀನ್ ಮಾಡ್ತಿದ್ರು, ಏನಾದರೂ ನರ್ವಸ್ ಆಗ ಅದ್ರ ಬಗ್ಗೆ ಏನಾದರೂ ಹೇಳೋದಿಲ್ಲ? ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಮಾಡ್ತಿದ್ದ, ಹಿ ವಾಸ್ ಡೂಯಿಂಗ್ ಹಿಸ್ ಕ್ಲೈಮ್ಯಾಕ್ಸ್. ಐ ಥಿಂಕ್ ಹಿ ವಾಸ್ ಮೋಸ್ಟ್ ಕಂಫರ್ಟಬಲ್ ದಲ್ಲಿ. ದೀಪಮ್ಮ ಇದ್ದಾರಲ್ಲ, ಅವ್ರು ನೋಡ್ಕೋತಾರೆ, ಒಂದು ಧೈರ್ಯ ಬಂತು ಅವನಿಗೆ. ತುಂಬ ಕಂಫರ್ಟಬಲ್ ಆಗಿ ಇದ್ದ ದೇವನಿಂದ, ಬಟ್ ದೀಪಮ್ಮ ಇದ್ದಾರೆ ಅಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇರುತ್ತೆ. ಟೈಟಲ್ ಅಂದರೆ ಹೆಸರಲ್ಲಿ ಕಿಚ್ಚ ಜೂನಿಯರ್ ಅಂತ ಬರೆದಿದ್ದಾರೆ. ಐ ಥಿಂಕ್ ಅದು ಆ ಕಿಚ್ಚ ಜೂನಿಯರ್ ಅಂತ ಹೆಸರಿಗೆ ಇಟ್ ಸೆಲ್ಫ್ ಹ್ಯಾಸ್ ತುಂಬ ವೆಯ್ಟ್ ಇದೆ ಆ ಹೆಸರಿಗೆ. ಬಿಕಾಸ್ ಈಗ ಯುವ ಅವರಾಗಿರ್ಬೋದು, ಅವರು ಡ್ಯಾನ್ಸ್ ಅಥವಾ ಫೈಟ್ ಮಾಡಿದ್ರೆ ಅಪ್ಪು ಸರಿ ಕಂಪೇರ್ ಮಾಡ್ತಾರೆ. ಪ್ರತಿ ಸಲ ಈ ಥರದ ಕಂಪ್ಯಾರಿಸನ್ಸ್ ಇರುತ್ತೆ. ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಫ್ಯಾನ್ಸ್ ಅಥವಾ ಆಡಿಯನ್ಸ್ ಇರಬೇಕಲ್ಲ, ಅವರೆಲ್ಲ ಹೇಳ್ತಿರ್ತಾರೆ ಅದೇ ಥರ ಇದೆ ಅಂತ. ಸೊ ಆ ವರ್ಡ್ ಕಿಚ್ಚ ಜೂನಿಯರ್ ಅನ್ನೋದು ನಿಮ್ಗೆ ಅನ್ಸುತ್ತಾ ಅವರು ಆ ಶಾಲೆಯಿಂದ ಹೊರಗಡೆ ಬಂದು ಅವರು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಯಾವಾಗಾದ್ರೂ ಥಿಂಕ್ ಮಾಡಿದ್ರೆ ಆ ಪಾಯಿಂಟಲ್ಲಿ ಏನಾದರೂ? ನಾವು ಥಿಂಕ್ ಮಾಡಿದ್ದೀವಿ, ಬಟ್ ಕಿಚ್ಚ ಆಲ್ಸೋ ವಾಸ್ ಅ ಸುದೀಪ್ ಬಿಫೋರ್ ಬಿಕಮಿಂಗ್ ಕಿಚ್ಚ. ಆ ಒಂದು ಜರ್ನಿ, ಒಂದು ಶ್ರಮ, ಇಷ್ಟು ವರ್ಷದ ಎಫರ್ಟ್ಸ್ ಎಲ್ಲ ಇದೆ ಅಲ್ಲ ಫಾರ್ ಹಿಮ್ ಟು ಬಿ ಕಿಚ್ಚ ಆ್ಯಂಡ್ ಟು ಸ್ಟೇ ಕಿಚ್ಚ. ಸೊ ಹಾಗೆ ಸಂಚಿತ್ಗೂ ಒಂದು ಜರ್ನಿ ಇರುತ್ತೆ. ಸೊ
ಈ ಟೈಮಿಗೆ ಅವನ್ನ ಕಂಪೇರ್ ಮಾಡಬಾರ್ದು. ಅವನು ಹೊಸದಾಗಿ ಬರ್ತಾ ಇದ್ದಾನೆ, ಏನೋ ಫ್ರೆಶ್ ಆಗಿ ಬರ್ತಾ ಇದ್ದಾನೆ ಅಂತ ಆ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಆ ಪರ್ಸ್ಪೆಕ್ಟಿವಲ್ಲಿ ಅವನ್ನ ವೆಲ್ಕಮ್ ಮಾಡಬೇಕು ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಫಸ್ಟ್ ಫಿಲ್ಮಲ್ಲೇ ಅದನ್ನು ಪ್ರೂವ್ ಕೂಡ ಮಾಡಿದ್ದಾನೆ. ಅವನ ಶ್ಯಾಡೋವಲ್ಲಿ ಬಂದವನು ಅಲ್ಲ, ಆ ರೀತಿ ಮುಂದೆ ತಗೊಂಡು ಹೋಗೋನು ಅಲ್ಲ, ಅವನದೇ ಆದ ಒಂದು ಛಾಪವನ್ನು ಮಾಡ್ತಾನೆ ಅಂತ ಒಂದು ಭರವಸೆ ಇದೆ.